ನಮ್ಮ ರಾಜಕೀಯ ಉದ್ದೇಶ ಏನೂ ಇಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇದನ್ನ ಮಾಡ್ಬಿಟ್ರು ಅಂತ ಹೇಳಿ ಅವರ ತಲೆ ಮೇಲೆ ಗೂಬೆ ಕುಡಿಸಕ್ಕೆ ಹೊರಟಿರ್ತಕ್ಕಂತ ಈ ನೀಚ ಕಾಂಗ್ರೆಸ್ಸಿಗರಿಗೆ ನಮ್ ಜನ ಪಾಠ ಕಲಿಸ್ತಾರೆ ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಈ ಪಾದಯಾತ್ರೆ ಮುಖಾಂತರ ಪ್ರತಿ ಹಳ್ಳಿಗೆ ಹೋಗಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನೀವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ 1.5 ವರ್ಷದಿಂದ. ನಮ್ಮ ಹೋರಾಟಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಈ ಸರ್ಕಾರ ಕೊಟ್ಟಾಯ್ತಾ? ಅದಕ್ಕೆ ಹೇಳೋದು, ಇದು ದಪ್ಪ ಚರ್ಮದ ಸರ್ಕಾರ. ಇದಕ್ಕೆ ಕಣ್ಣು ಕಿವಿ ಮೂಗು ಏನೂ ಕೂಡ ಇಲ್ಲ. ಇವ್ರಿಗೊಂದೇ ಕಾಣ್ತಾ ಇರೋದು ಈ 10,000 ಎಕರೆ ಜಮೀನು ನೋಡಿದ್ರೆ ನಮ್ಮ ಮನೆಗೆ 30,000 ಕೋಟಿ ಖಜಾನೆ ತುಂಬಿಸ್ಕೋಬಹುದಲ್ವಾ ಅಂತ ಅವರು ಹೊರಟಿರ್ತಕ್ಕಂಥ. ಪಾಪ ಅಲ್ಲಿ ಸ್ಥಳೀಯ ಶಾಸಕರು ಬಾಲಕೃಷ್ಣ ಅವರು ನೆನ್ನೆ ಚೆಕ್ ಕೊಡ್ತಾವ್ರೆ. ಯಾರೋ ಕಾಂಗ್ರೆಸ್ನವ್ರು ಅವ್ರ ಅಪ್ಪನ ಮನೆಯಿಂದ ಕೊಟ್ಟಂಗೆ ಕೊಡ್ತಾವ್ರೆ. ಇಲ್ಲೆಲ್ಲ ಲ್ಯಾಂಡ್ ಅಕ್ವಿಷನ್ ಆಗಿರೋದೆಲ್ಲ ನಾವು ಶಾಸಕರಿದ್ದಾಗ ಮಂಜಣ್ಣ ಇದ್ದಾರೆ, ಗೌಡ್ರು ಇದ್ದಾರೆ, ಹರೀಶ್ ಗೌಡ್ರು ಇದ್ದಾರೆ, ಅಂದಾನಿಯವರು ಇದ್ದಾರೆ. ಇಲ್ಲೆಲ್ಲ ಬಹಳಷ್ಟು ಜನ ಶಾಸಕರ ಕೆಲಸ ಮಾಡಿರೋರು ಇದ್ದೀವಿ, ಮಂತ್ರಿಗಳ ಕೆಲಸ ಮಾಡಿರೋರು ಕೂಡ ಇದ್ದಾರೆ. ಯಾರು ಕೂಡ ಲ್ಯಾಂಡ್ ಅಕ್ವಿಷನ್ಗೆ MLA ಹಿಂದೆಗಡೆ ಬ್ಯಾನರ್ ಹಾಸ್ಕೊಂಡು ಪರಿಹಾರ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ ಉದಾಹರಣೆ ಇಲ್ಲ. ಇವ್ರು ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ಪ್ರಚಾರಕ್ಕೆ. ಇಲ್ಲಿರೋರೆಲ್ಲ ಹೋರಾಟ ಮಾಡ್ತಿದ್ದೀರಲ್ಲ, ನಾವು ದುಡ್ಡು ಕೊಡಕ್ ಶುರು ಮಾಡಿದ್ಮೇಲೆ ನೀವೆಲ್ಲ ಬಂದು ರಾತ್ರಿ ಹೋಗಿ ಅವ್ರ ಮನೆ ಬಾಗಿಲು ತಟ್ಬಿಟ್ಟು ಹೋಗಿ ಈಸ್ಕೊ ಬರ್ತೀರಾ? ನೀವು ಹೋಗ್ತೀರಾ? ಬೇಕಾ ದುಡ್ಡು ನಿಮ್ಗೆ? ಇದು ಅವ್ರಿಗೆ ಕೇಳಿಸ್ಕೊಂಡ್ ಹೇಳ್ಬೇಕು. ಯಾರೋ ಒಬ್ಬ ಅಧ್ಯಕ್ಷ ಬೇರೆ ಆಗ್ಬಿಟ್ಟವನೆ, ಇಲ್ಲಿ ಬಾರಲ್ಲ ಅಂದ್ರೆ ಬರೋದೇ ಇಲ್ಲ. ಅವನು ಬಾರ ಗಂಡು ಇಲ್ಲಿ ಅಂತ ಅಂದ್ರೆ ಬರಲ್ಲ. ನಮ್ಗಲ್ಲಿ ನಮ್ಮ ಮೂಗಪ್ಪ ಅವನೇ, ಅವ್ನ್ ಕರಿತಾವನ ಅವನ್ನ, ಬಾರಲ್ಲ ಇಲ್ಲಿ ಅಂತ. ಅವ್ನ್ ಬರೋದೇ ಇಲ್ಲ, ಅವ್ನ ಕೈಗೆ ಸಿಗಲ್ಲ. ಅವನೇನ ಕೈ ಸಿಕ್ಕಿದ್ರೆ ಅವ್ನು ಅಗ್ದು ನುಂಗ್ಕೊಬಿಡ್ತಾನೆ. ಅವ್ನು ಅಷ್ಟು ರೋಷ ಆದ ಅವ್ನಿಗೆ, ನುಂಗ್ಕೊಬಿಡ್ತಾನೆ ಅವನ್ನ. ಪಾಪ ಯಾರ ಗಂಡುಗಳು ಬರಕ್ ರೆಡಿ ಇಲ್ಲ ಇಲ್ಲಿ. ಬಾಲಕೃಷ್ಣ ಅವರೇ, ಮಾನ್ಯ ಮುಖ್ಯಮಂತ್ರಿಗಳೇ, 10,000 ಎಕರೆಗೆ 7 ಜನಕ್ಕೆ ಚೆಕ್ ಕೊಟ್ಬಿಟ್ಟು ಆ ಚೆಕ್ ನ ನಾವ್ ಹೇಳೋವರೆಗೂ ಹಾಕೋಬೇಡಿ ಬೇರೆ ಅಂತ ಹೇಳ್ತಾರಂತೆ. 2-3 ತಿಂಗಳು ಹಾಕೋಬೇಡಿ. ಪಾಪ ಅಲ್ಲೆಲ್ಲ ತಗೊಂಡಿರೋರು 25 ಲಕ್ಷ, 30 ಲಕ್ಷ, 5 ಕುಂಟೆ ಜರೂರು ಹಣ ಬೇಕು ಅನ್ನೋರಿಗೆ ಕಣ್ಣಿಗೆ ಮಂಕ್ ಬೂದಿ ಹಚ್ಚಬಹುದು ಬಾಲಕೃಷ್ಣನು ಈ ರಾಜ್ಯದ ಮುಖ್ಯಮಂತ್ರಿಗಳು. ನಿಮ್ಗೆ ಎಲ್ಲಾರ್ಗು ಕಣ್ಣಿಗೆ ಮಂಕ್ ಬೂದಿ ಹಚ್ಚಕ್ಕೆ, ಕಾರ್ತ್ ಪುಡಿ ಹಚ್ಚಕ್ಕೆ ಆಯ್ತದ ಬಾಲಕೃಷ್ಣ ಅವರೇ, ಮಾನ್ಯ ಮುಖ್ಯಮಂತ್ರಿಗಳೇ? ಮೇಲೆ ಬರ್ತದೆ ಜಮೀನ್ ಕಳ್ಕೋಬೇಡಿ ಅಂತ. ಇಲ್ಲಿ ಬಂದು ಹೇಳ್ತೀರಿ ಇಲ್ಲಿ ರೈತರ ಇಲ್ಲ. ಅಲ್ಲೆಲ್ಲ JDS ದವ್ರು ಹೋರಾಟ ಮಾಡ್ತಾ ಇರೋದು. ಆಯ್ತು, ಇಲ್ಲಿ ರೈತರವ್ರು ಉಳುಮೆ ಮಾಡ್ತಾವ್ರು, ತೆಂಗು ಫಸಲು ಇಟ್ಕೊಂಡವ್ರು ಬಂದ್ ನೋಡ್ರೋ ಮಾರೇ ಇಲ್ಲಿ ಅಂದ್ರೆ ಒಬ್ರು ಬರಕ್ಕೆ ರೆಡಿ ಇಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.